ಆ ಒಂದು ಆರೋಪಿನ ಕರ್ಕೊಂಡು ಅವ್ರಿಗೆ ಏನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತಗೊಂಡ್ವಿ. ಅದ್ರ ನಂತರ ಕೆಲವೊಂದು ಮಾಹಿತಿಗಳನ್ನ ಹೇಳಿದ್ವಿ. ಅದ್ರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಹೇಳಿದ್ವಿ. ನಮಗೆ ಸಹಕಾರವನ್ನು ಕೇಳಿದ್ವಿ. ಮತ್ತೆ ಎಲ್ಲ ಆಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ. ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ADGP ಸಾಹೇಬರು ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ರು. ಅದ್ರ ಜೊತೆಗೆ ಇದು ಅವ್ರು ಕೂಡ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ರು, ಆಫೀಸರ್ ಕೂಡ ಬಂದಿದ್ರು. ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನ ಸಹಕಾರವನ್ನ ಕೇಳಿದ್ರು. ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದಾರ ಅಂತೇಳಿ ನಮಗ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸದ್ಯ ಎಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಕೂಡ ಕೆಲವೊಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮ ವಿನಂತಿ ಮಾಡ್ತೀನಿ, ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಮೀಟ್ ಅಂತ ಕರೆದು ನನಗೂ ಕೂಡ ಅವ್ರ ವರದಿಯನ್ನು ಕೊಟ್ಟಾಗ ಅದನ್ನ ಕೇಳಬೇಕಂತ ಹೇಳ್ತೇನೆ ಅಂತೇಳಿ ನಾನು ಮತ್ತೆ ಪ್ರಶ್ನೆ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೇನೆ. ಅಲ್ಲ, ನೀವು ಒಂದು ಸ್ಟೈಲ್ ಆಗಿ ಹೇಳ್ತೀರಿ, ಮತ್ತೊಂದು ಲೀಡರ್ ಬಂದಾಗ ಅವ್ರ ಬಾಜು ಮತ್ತೊಂದು ಸ್ಟೈಲ್ ಆಗಿ ಹೇಳ್ತೀರಿ, ಬಿಜೆಪಿ ಅವ್ರು ಬಂದಾಗ ಮತ್ತೊಂದು ಸ್ಟೈಲ್ ಆಗಿ ಹೇಳ್ತೀರಿ. ಪ್ರತಿದಿನ ನಿಮ್ ಸ್ಟೇಟ್ಮೆಂಟ್ ಚೇಂಜ್ ಹಾಕೊಂಡು ಹೊಂಟಾವ್. ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನ ಒಂದ್ಸಲಿ ಲವ್ ಜಿಯಾದ್ ಅಂತೀರಿ, ಒಂದ್ಸಲ ಲವ್ ಆಗಿತ್ತೆ ನೋಡ್ರಿ ಅಂತೀರಿ, ಒಂದ್ಸಲ ಲವ್ ಮಾಡಿದ್ರಿ ನೋಡ್ರಿ ಅಂತೀರಿ. ನೀವು ಒಂದು ಸ್ಕಿಲ್ ಆಗಿ ಮಾತಾಡುವಲ್ರಿ. ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನ ಕೊಟ್ಟಿಲ್ಲ. ನಾನು ಹೇಳಿದ್ದು ಒಂದೇ, ನನಗ ಇದು ಇವತ್ತ ಒಂದೇ ದಿವಸದ ಈ ಪ್ರಕರಣ ಅಲ್ಲ, ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ. ಇದು ಡೆಪ್ತವಾಗಿ ಅದನ್ನ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರಿದಾರ, ಎಷ್ಟು ವರ್ಷದಿಂದ ನಡೆದಿದೆ, ಎಷ್ಟು ದಿವಸದಿಂದ ಇದೆ, ಯಾರ್ಯಾರು ಅದಾರ ಅನ್ನೋ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದೀನಿ. ನಾನು ಓಪನ್ ಆಗಿ ಮಾತಾಡ್ತೀನಿ. ಅವತ್ತೇನ್ ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ. ಯಾವುದೇ ನಾಯಕರು ಬಂದ್ರು ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಟ್ಯಾಂಡ್ ಆಗಿ ಇಡೀ ವಿಶ್ವನೇ ಇದನ್ನು ನೋಡ್ತಾ ಇದೆ. ಅಂತದ್ರಲ್ಲಿ ನಾನು ಯಾವ್ದು ಆ ತರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಹೇಳ್ತೇನೆ. ಅಲ್ಲ, ಮೊನ್ನೆ ಕಾಂಗ್ರೆಸ್ ಬೈದಿರಿ, ಮುಖ್ಯಮಂತ್ರಿಗೆ ಬೈದಿರಿ. ಈಗ ಮೊನ್ನೆ HK ಪಾಟೀಲ್ ಅವರು ಬಂದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರ, ಪುಣ್ಯ ಕಟ್ಕೊಂಡಾರ, ನನ್ ಸಪೋರ್ಟ್ ಮಾಡ್ಯಾರ, ಅವರೆಲ್ಲ ಮಾಡಾಕತ್ತಾರ ಅಂತ ಹೇಳಿ ಅಲ್ಲ ಇದು ಸ್ಟೇಟ್ಮೆಂಟ್ ಇಲ್ಲ. ಈ ಮಾತನ್ನು ನಾನು ಖಂಡಿತ ನಮ್ಗೇನಾದ್ರೂ ಈ ರೀತಿ ನಾನು ಹೇಳಿಲ್ಲ ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಟ್ಕೊಂಡ್ರೆ ಅನ್ನೋ ಮಾತು ನಾನು ಹೇಳಿಲ್ಲ. ನಾನು ಹೇಳಿದ್ದು ಒಂದೇ, ಈ ಒಂದು ಹೋರಾಟದಿಂದ ಈಗ ಎಚ್ಚೆತ್ತರಾಗಿರಿ. ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಅನೇಕ ನನ್ನ ಮನೆಯ ಹತ್ಯೆಯಾದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಯಲ್ಲಿ ಬರ್ತಾ ಇದ್ದಾರೆ, ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ. ಅನೇಕ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಹೋರಾಟಗಾರ ಪರವಾಗಿ ಎಲ್ಲಾ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ. ನಾವು ನಿಮ್ ಜೊತೆಗಿದ್ದೀವಿ, ನಾವು ಈ ಹೋರಾಟನ ನಾವು ಬಿಡಲ್ಲ, ನಾವು ನಿಮ್ ಜೊತೆಗಿದ್ದೀವಿ, ನೀವು ಯಾರಿಗೂ ಕೂಡ ಆತಂಕ ವ್ಯಕ್ತಪಡಿಸಬೇಡ್ರಿ ಅಂತ ಹೇಳಿ ಧೈರ್ಯ ತುಂಬಿ ಹೋಗಿದ್ದು. ಅದೇ ಧೈರ್ಯದಲ್ಲಿ ನಾನು ಇದ್ದೆ. ಕೆಲವೊಂದು ಸನ್ನಿವೇಶ ನನಗೆ ಕಂಡು ಬಂತು. ನನ್ನ ಈಗೇನೋ ಮಗಳಿದ್ದು, ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂತ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣೆ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದ್ರೆ ಈಗ ನಾವು ಎಚ್ಚೆತ್ಕೊಂಡು ರಾತ್ರಿ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೇವೆ.
ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲೇಜಲ್ಲಿ ಇರ್ತಕ್ಕಂಥ ವಿಜ್ಞಾನ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚ ಹಾಕೊಂಡು ಕೂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವಂಥ ಮಾಹಿತಿ ಕೊಟ್ಟರು. ಯಾರೋ ಅನಾನುವಾಗಿ ಅಡ್ಡಾಡಿದ್ರು ಕೂಡ ಮತ್ತಾದ್ರೂ ಜಾಗೃತಿ ವಹಿಸ್ತಿದ್ದೀನಿ ಅಂತ ಅವರಿಗೂ ಕೂಡ ಈಗ ಇದು ಹತ್ಯೆ ಆದ ನಂತರ ಅವರಿಗೂ ಕೂಡ ಕೆಟ್ಟದ್ದು. ಈಗ ನನಗೆ ಗಮನಕ್ಕೆ ತಂದು ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ತಕ್ಷಣ ನಾನು ಬೆಟಗಿರಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಂದೆ, ನಮ್ಮ SP ಡ್ಯೂಟಿ ಇದೆ, ಇಮಿಡಿಯೇಟ್ಲಿ ಅವ್ರು ರಾತ್ರಿ ನಮ್ಮ ಸೆಕ್ಯೂರಿಟಿ ಕೊಟ್ಟರು. ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಂದು ನಾನು ಅವರು ಆದೇಶ ಮಾಡಿಸ್ಕೋಬೇಕಂತ ನಮ್ಮ ಮಂಟನದಲ್ಲಿ ಅದೊಂದು ಬೇಡಿಕೆ ಇಟ್ಕೊಂಡು ನಾವು ಕೂತಿದ್ವಿ. ಅಷ್ಟರೊಳಗಡೆ ಬೆಳಗ್ಗೆ ಕೂಡ ಅಲ್ಲೇ ಜನ ಬಂದು ನಿಂತು ಅವರು ಸತ್ತದ ಸೂಚನೆ ಮಾಡೋರಿದ್ರೆ ನನಗೆ ಮೇಲಿನ ರೂಮ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ಮತ್ತೆ ಮೇಲಿನ ಸ್ಟೆಪ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರು ಕೂಡ ಬಂದೇನು ಹೇಳಿದ್ರೆ ಕೈ ಮಾಡಿದ್ರು. ಯಾರವ್ರು ಅಂತಂದ್ರೆ ನಾನು ಹಿಂದೆ ಯಾರೂ ಇಲ್ಲ. ಈಗ ರೀಸೆಂಟ್ ಇಷ್ಟೆಲ್ಲ ಆದ್ರೂ ಕೂಡ ನಾನು ಬಹಿರಂಗವಾಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತಲ್ಲಿ ನನಗೆ ಏನೋ ಒಂದು ಸಂಚ ಹಾಕಿದ್ದಾರೆ ನನ್ನ ಸುರಕ್ಷತೆ. ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮಂತ್ರದಾಗ ಮಾತಾಡ್ಕೊಂಡು ನಾವು ಕ್ಯಾಮ್ರಾವನ್ನು ಕೂಡ ಕೆಳಗಡೆ ಹಾಕಿದ್ವಿ. ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡ್ಕೊಂಡಿದ್ದೇವೆ.